ಸ್ನೇಹಿತರೆ ನಮಸ್ತೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತ ಅಪ್ಡೇಟ್ಸ್‌ಗಾಗಿ ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೊತೆಗೆ ಈ ವಿಷಯವನ್ನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈಗ 10 ಡೇಸ್ ಬ್ಯಾಕ್ ಸಿ&ಆರ್ ರೂಲ್ಸ್ ರಿಲೀಸ್ ಮಾಡಿರುವಂತದ್ದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಅದರಲ್ಲಿ ಹಲವಾರು ರೀತಿಯ ಗೊಂದಲಗಳು ಕೂಡ ಇದ್ವು ಅನ್ನೋದು ತಿಳಿದಿರೋದು. ಸೊ ಆ ಗೊಂದಲಗಳಿಗೆ ತುಂಬಾ ನಾವು ಮತ್ತು ಎಲ್ಲಾ ಆಸ್ಪಿರೆಂಟ್ಸ್ ಕೂಡ ಅಬ್ಜೆಕ್ಷನ್ ಸಲ್ಲಿಸಿರುವಂತದ್ದು. ಆ ಅಬ್ಜೆಕ್ಷನ್ ಆಧರಿಸಿ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏನದು ಅಬ್ಜೆಕ್ಷನ್ ಅಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ BSTR ಶಿಕ್ಷಕರು. ಇದರಲ್ಲಿ ಮುಖ್ಯವಾಗಿ ನಾವು ಈ ದಿನ ವಿಡಿಯೋದಲ್ಲಿ ಬಿಕಾಮ್ ದವ್ರಿಗೆ ಅವಕಾಶ ಕೊಟ್ಟಿದ್ದಾರೋ ಅಥವಾ ಎಷ್ಟು ಪೇಪರ್ ಆಗಿದೆ, ನಿಯಮಗಳು ಏನೇನು ಚೇಂಜಸ್ ಆಗಿದೆ ಅಂತ ನಾವು ತಿಳಿತಾ ಹೋಗೋಣ. ಎಸ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲನೇದಾಗಿ PSTR ಶಿಕ್ಷಕರಲ್ಲಿ ಒಟ್ಟು ಮೊದಲ ನಿಯಮಗಳಲ್ಲಿ ಒಂದೇ ಎಕ್ಸಾಮ್ ಇರ್ತಿತ್ತು, ಅದು 150 ಮಾರ್ಕ್ಸ್ಗೆ. ಬಟ್ ಈ ಪ್ರೆಸೆಂಟ್ ರೂಲ್ಸ್ ಅಲ್ಲಿ ಮೊನ್ನೆ ಸ್ಪೆಷಲ್ ರೂಲ್ಸ್ ಅಲ್ಲಿ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, 3 ಪೇಪರ್ ಮಾಡಿರುವಂತದ್ದು. ಅದು ಒಂದು ಜನರಲ್ ಪೇಪರ್, ಮತ್ತೊಂದು ಡಿಸ್ಕ್ರಿಪ್ಟಿವ್ ಪೇಪರ್, ಹಾಗೂ ಮತ್ತೊಂದು ಮಾಡಿರುವಂತದ್ದು ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್. ಸೊ ಅದಕ್ಕೆ ತುಂಬಾ ಜನ ಅಬ್ಜೆಕ್ಷನ್ ಸಲ್ಲಿಸಿರುವಂತದ್ದು, ಅದನ್ನ PSTR ಎಕ್ಸಾಮ್ಗೆ ಡಿಸ್ಕ್ರಿಪ್ಟಿವ್ ಬೇಡ ಅಂತ. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ತುಂಬಾ ಅಬ್ಜೆಕ್ಷನ್, ಮೋರ್ ದೆನ್ ನಿಯರ್ಲಿ 10,000 ಅಬ್ಜೆಕ್ಷನ್ಸ್ ಸಲ್ಲಿಸಿರುವಂತದ್ದು. ಸೊ ಈ ಅಬ್ಜೆಕ್ಷನ್ಸ್ ಗಳ ಆಧಾರದ ಮೇಲೆ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಆ ಒಂದು ಡಿಸ್ಕ್ರಿಪ್ಟಿವ್ ಅನ್ನ ಕೈ ಬಿಡುವಂತಹ ಸಂದರ್ಭ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅಬ್ಜೆಕ್ಷನ್ಸ್ ಹೋಗಿದೆ PSTRಗೆ ಡಿಸ್ಕ್ರಿಪ್ಟಿವ್ ಬೇಡ ಅಂತ. ಸೊ ಅದೇ ತರ PSTR ಎಕ್ಸಾಮ್ ಅಲ್ಲಿ ಇನ್ನೂ ಹಲವಾರು ರೀತಿಯ ಗೊಂದಲಗಳಿದಾವೆ. ಏನು ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ PSTR ಎಕ್ಸಾಮ್ ಅಲ್ಲಿ PUCಯ ಒಟ್ಟು 50% ತಗೋಬೇಕು ಅಂತ ಎಲ್ಲಾ ಆಕಾಂಕ್ಷಿಗಳ ಪಟ್ಟು ಆಗಿದೆ. ಆದ್ರೆ ಶಿಕ್ಷಣ ಇಲಾಖೆ ಏನಂತ ರೂಲ್ಸ್ ಪ್ರಕಟ ಮಾಡಿತ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಕೂಡ 50 ಅಂಕಗಳನ್ನ ಪಡೆದಿರಲೇಬೇಕು ಅಂತ ರೂಲ್ಸ್ ಅಲ್ಲಿ ಸಿ&ಆರ್ ರೂಲ್ಸ್ ಅಲ್ಲಿ ಮೆನ್ಷನ್ ಆಗಿತ್ತು. ಸೊ ಹಾಗಾಗಿ ಓವರ್ ಆಲ್ 50% ಮಾಡಿ ಅಂತ ಹೇಳಿ ಅಬ್ಜೆಕ್ಷನ್ ಸಲ್ಲಿಸಿರುವಂತದ್ದು. ಅದು ಕೂಡ ಪ್ರೊಸೆಸಿಂಗ್ ಅಲ್ಲಿ ಇದೆ. ಅಬ್ಜೆಕ್ಷನ್ ಸಲ್ಲಿಸಿರೋದ ಆಧಾರದ ಮೇಲೆ ಶಿಕ್ಷಣ ಇಲಾಖೆ ಅದಕ್ಕೆ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಚಾನ್ಸಸ್ ಇದೆ. ಮೇನ್ ಆಗಿ ಅದಾದ ನಂತರ PSTRಗೆ 50%, ಒಂದು ಓವರ್ ಆಲ್ 50% ಮತ್ತೆ ಡಿಸ್ಕ್ರಿಪ್ಟಿವ್, ಮೇನ್ ಆಗಿ ಇವೆರಡು ಇತ್ತು. ಸೊ ಇವೆರಡು ಕ್ಲಿಯರ್ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಇಷ್ಟಲ್ಲೇ ಇವತ್ತು ನಾಳೆ ನಾಡ್ರಲ್ಲಿ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಸಿ&ಆರ್ ಫೈನಲ್ ಆಗಿರೋದು ಏನು ಅಂತ ಗೊತ್ತಾಗುತ್ತೆ. ಸೊ ಅದೇ ತರ GPSTR ಅಂತ ಬಂದ್ರೆ, ಕನ್ನಡ ಟೀಚರ್ಸ್ ಒಟ್ಟು ಕಾಲ್ ಫಾರ್ಮ್ ಮಾಡಿಲ್ಲ ಅಂತ ಅಬ್ಜೆಕ್ಷನ್ ಸಲ್ಲಿಸಿರುವಂತದ್ದು. ಕನ್ನಡ ಟೀಚರ್ಸ್ ಈಗ 10 ಇಯರ್ಸ್ ಬ್ಯಾಕ್ ಕಾಲ್ ಮಾಡಿರೋದು, ಮತ್ತೆ ಕನ್ನಡ ಟೀಚರ್ಸ್ ಒಟ್ಟಲ್ಲಿ ಕಾಲ್ ಮಾಡಿಲ್ಲ. ಸೊ ಆ ಕನ್ನಡ ಟೀಚರ್ಸ್ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಮತ್ತೆ ಕನ್ನಡ ಪೋಸ್ಟ್ ಕರೆಯುವಂತ ಚಾನ್ಸಸ್ ಕೂಡ ಇದೆ. ಅದೇ ತರ ಆಸ್ ಯೂಶುವಲ್ ಡಿಸ್ಕ್ರಿಪ್ಟಿವ್ ಪೇಪರ್ ಇದೆ, ಒಂದು ಜನರಲ್ ಪೇಪರ್ ಇದೆ, ಒಂದು ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ ಸೇರಿಬಿಟ್ಟು 3 ಪೇಪರ್ಸ್ ಇದೆ GPSTR ಅಲ್ಲಿ. ಬಟ್ GPSTRಗೆ ಅವರು ರೂಲ್ಸ್ ಚೇಂಜ್ ಮಾಡಿ ಡಿಸ್ಕ್ರಿಪ್ಟಿವ್ ಬೇಡ, ಬರೀ 2 ಪೇಪರ್ ಮಾಡೋಣ, ಜನರಲ್ ಪೇಪರ್ ಅಂಡ್ ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCQ ಕ್ವಶನ್ಸ್ ಇರೋ ತರನೇ ಮಾಡೋಣ ಅನ್ನೋ ಚಾನ್ಸಸ್ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಮೊದಲಿನಿಂದಲೂ ಕೂಡ GPSTR ಎಕ್ಸಾಮ್ 3 ಪೇಪರ್ ನಡೀತಿದೆ. ಅದರಲ್ಲೂ ಕೂಡ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಬರೀತಿರೋದ್ರಿಂದ ಸೊ ಪ್ರಾಬ್ಲಮ್ ಏನು ಇಲ್ಲ. ಆಕಾಂಕ್ಷಿಗಳು ಡಿಸ್ಕ್ರಿಪ್ಟಿವ್ ಇದೆ ಅನ್ನೋ ತರ ಮೈಂಡ್ ಸೆಟ್ ಫಿಕ್ಸ್ ಆಗಿರೋದ್ರಿಂದ ಅದರಲ್ಲಿ ಪ್ರಾಬ್ಲಮ್ ಏನು ಇಲ್ಲ. ಹಾಗಾಗಿ ಅದು ಆಸ್ ಯೂಶುವಲ್ 3 ಪೇಪರ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಯಾವುದೇ ರೀತಿ ಚೇಂಜಸ್ ಕಾಣೋದಿಲ್ಲ ಅಂತ ಹೇಳ್ಬೋದು. ಬಟ್ ಕನ್ನಡ ಟೀಚರ್ಸ್ ಕಾಲ್ ಮಾಡುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಸೈನ್ಸ್ ಅವ್ರಿಗೇನೋ ಅವಕಾಶ ಕೊಟ್ಟಿಲ್ಲ, ಬರೀ ಮ್ಯಾಥ್ಸ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಏನೋ ಹೇಳ್ತಿದ್ರು. ಸೊ ಅದ್ರ ಬೇಸಸ್ ಮೇಲೆ ಕೂಡ ಒಂದ್ ಸ್ವಲ್ಪ ರೂಲ್ಸ್ ಚೇಂಜಸ್ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಅದನ್ ಬಿಟ್ರೆ ಹೈಸ್ಕೂಲ್ ಅಲ್ಲಿ ನೀವೆಲ್ಲರೂ ನೋಡಿರುವಂತೆ ಹಿಂದಿನ ನಿಯಮಗಳಲ್ಲಿ 2 ಪೇಪರ್ ಇರ್ತಿತ್ತು. ಅದ್ರ ಒಂದು ಜನರಲ್ ಪೇಪರ್ 100 ಮಾರ್ಕ್ಸ್, ಸಿಮಿಲರ್ಲಿ ಫಾರ್ ಸೆಕೆಂಡ್ ಪೇಪರ್ ಸಬ್ಜೆಕ್ಟ್ ಪೇಪರ್. ಈ 2 ಪೇಪರ್ ಅದು MCQ ಕ್ವಶನ್ಸ್ ಇರ್ತಿತ್ತು. ಬಟ್ ಈಗ ಪ್ರೆಸೆಂಟ್ ರೂಲ್ಸ್ ಅಲ್ಲಿ ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ 3 ಪೇಪರ್ಸ್ ಅಂತ ಮಾಡಿದ್ರು. ಒಂದು ಜನರಲ್ ಪೇಪರ್, ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಅಂಡ್ ಒನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಪೇಪರ್ ಅಂತ ಹೇಳಿದ್ರು. ಸೊ ಅದನ್ನ ಮತ್ತೆ ಇವ್ರು ಚೇಂಜಸ್ ಮಾಡ್ಬಿಟ್ಟು ಅಗೈನ್ 2 ಪೇಪರ್ಗೆ ತರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಅಬ್ಜೆಕ್ಷನ್ಸ್ ಅಷ್ಟೊಂದು ಹೋಗಿದಾವೆ. ಯಾಕೆ ಅಂತ ಹೇಳಿದ್ರೆ, 3 ಪೇಪರ್ಸ್ ಇಟ್ಸ್ ನಾಟ್ ನೆಸೆಸರಿ ಫಾರ್ ಟೀಚರ್ಸ್ ಎಕ್ಸಾಮ್ ಅಂತ ಹಲವಾರು ರೀತಿಯ ಪ್ರತಿಭಟನೆಗಳು ಕೂಡ ಆಗಿದಾವೆ. ನೀವು ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿರುತ್ತೆ. ಅದೇ ರೀತಿ ಅಬ್ಜೆಕ್ಷನ್ಸ್ ಕೂಡ ಹೋಗಿದಾವೆ.
ಹಾಗಾಗಿ ಅದು ಒಂದು ಚೇಂಜಸ್ ಆಗುವಂತ ಚಾನ್ಸಸ್ ಇದೆ. ಹೈಸ್ಕೂಲ್ಗೆ 2 ಪೇಪರ್ ಮಾಡ್ಬಿಟ್ಟು ಕಂಪ್ಲೀಟ್ಲಿ MCQ ಮಾಡುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದಿಷ್ಟು ಬದಲಾವಣೆಗಳು. ಅದರ ಜೊತೆಗೆ ಬಿಕಾಂ ಅವರಿಗೆ ಅವಕಾಶ ಕೊಡಿ ಅಂತ ಅಬ್ಜೆಕ್ಷನ್ಸ್ ಜಾಸ್ತಿ ಹೆಚ್ಚು ಹೋಗಿದ್ದು, ಜೊತೆಗೆ ಪ್ರತಿಭಟನೆ ಆಯ್ತು. ಯಾಕೆ ಅಂತ ಹೇಳಿದ್ರೆ ಬಿಕಾಂ ಅವ್ರಿಗೆ BEd ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ TETಗೆ ಅಪ್ಲಿಕೇಶನ್ ಹಾಕಿ TET ಎಲಿಜಿಬಲ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಬಟ್ ವೈ ನಾಟ್ ಇನ್ ಟೀಚರ್ ನೋಟಿಫಿಕೇಶನ್, ವೈ ನಾಟ್ ಇನ್ ಟೀಚರ್ ಎಕ್ಸಾಮ್ಸ್, ಈ ಟೀಚರ್ ಎಕ್ಸಾಮ್ಗೆ ಯಾಕೆ ಅವಕಾಶ ಕೊಡಲ್ಲ ಅನ್ನುವಂತಹ ಒಂದು ಪ್ರತಿಭಟನೆ ಮೂಲಕ ಮತ್ತು ಅಬ್ಜೆಕ್ಷನ್ಸ್ ಗಳ ಮೂಲಕ ಬಿಕಾಂ ವಿದ್ಯಾರ್ಥಿಗಳು ಹೋಗಿರೋದ್ರಿಂದ ಅವ್ರಿಗೂ ಕೂಡ ಅವಕಾಶ ಕೊಡುವಂತಹ ಸಂದರ್ಭ ಅಥವಾ ಸಂಭವ್ಯ 95% ಕೊಡುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಬಿಕಾಂ ಅವ್ರಿಗೂ ಈ ಸಲ ಒಂದು ಆಶಾದಾಯಕವಾದ C&R ರೂಲ್ಸ್ ಬಿಡುಗಡೆ ಆಗಬಹುದು ಅಂತಾನೆ ಹೇಳ್ಬೋದು. ಹಾಗಾಗಿ ಬಿಕಾಂ ಅವರು ಕೂಡ ರೆಡಿ ಇರಿ ಅಂತ ಹೇಳ್ತಾ, ಇದಿಷ್ಟು C&R ರೂಲ್ಸ್ ಗಳು ಬದಲಾಗುವಂತಹ ಸಂದರ್ಭ ಹೆಚ್ಚಾಗಿದೆ. ಬಟ್ ಅಥೆಂಟಿಕ್ ಆರ್ಡರ್ ಬರೋವರೆಗೂ ಏನು ಅಂತಾನೂ ಹೇಳಕ್ಕಾಗಲ್ಲ. ಬಟ್ ನಡೆದಿರುವಂತಹ ಬೆಳವಣಿಗೆಗಳ ಆಧಾರದ ಮೇಲೆ ನಾವು ನೀಡ್ತಕ್ಕಂತ ಮಾಹಿತಿ ಇದಿಷ್ಟಾಗಿದೆ. ಇದು ಅಥೆಂಟಿಕ್ ಆಗಿ ಆರ್ಡರ್ C&R ಫೈನಲ್ ಆಗಿರುವಂತಹ C&R ಇನ್ನು ಒಂದು 2-3 ಡೇಸ್ ಅಲ್ಲಿ, ಈ ವೀಕ್ ಅಲ್ಲೇ ಬರ್ಬೋದು ಅಂತಾನೆ ಹೇಳ್ಬೋದು. C&R ಫೈನಲ್ ಮಾಡಿದರೆ ಬೇಸ್ಡ್ ಆನ್ ಆಲ್ ದೋಸ್ ಅಬ್ಜೆಕ್ಷನ್ಸ್. ಆ ಎಲ್ಲಾ ಅಬ್ಜೆಕ್ಷನ್ಸ್ ಗಳ ಆಧಾರದ ಮೇಲೆ ಎಲ್ಲಾ ಒಂದು ರೂಲ್ಸ್ ಗಳನ್ನ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಚೇಂಜಸ್ ಆಗಿರುವಂತಹ ರಿವೈಸ್ಡ್ C&R ರೂಲ್ಸ್ ಸೂನ್, ವೆರಿ ಸೂನ್, ಅಂದ್ರೆ ಈ ಒಂದು ವೀಕ್ ಅಲ್ಲೇ ಬರ್ಬೋದು ಅಂತಾನೆ ಹೇಳ್ಬೋದು. ಆ ಒಂದು ಚೇಂಜಸ್ ಆಗಿರುವಂತಹ C&R ರೂಲ್ಸ್ ಅಲ್ಲಿ ಏನೇನ್ ಬದಲಾವಣೆ ಆಗಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಟೀಚರ್ಸ್ ಎಕ್ಸಾಮ್ ಯಾವಾಗ ಕಾಲ್ ಆಗುತ್ತೆ ಅಂತ, ತುಂಬಾ ಲೇಟ್ ಆಗೋ ಚಾನ್ಸಸ್ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ C&R ಫೈನಲ್ ಆಗಿದೆ, ಇಲಾಖೆ ಕೂಡ ತುಂಬಾ ಸ್ಪೀಡ್ ಆಗಿದೆ. ಆದಷ್ಟು ಬೇಗನೆ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂತ ಸ್ಪೀಡ್ ಆಗಿರೋದ್ರಿಂದ ಶಿಕ್ಷಕರ ನೇಮಕಾತಿ ಆಗಸ್ಟ್ ಮೊದಲ ವಾರದಲ್ಲೇ ಪ್ರಾರಂಭವಾದ್ರೂ ಆಶ್ಚರ್ಯ ಇಲ್ಲ. ಆಗಸ್ಟ್ 5ನೇ ತಾರೀಕು ಒಳಗಡೆನೆ ಪ್ರಾರಂಭವಾದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಜಾಯ್ನ್ ಆದೆ, ಯಾವ್ದೋ ಆನ್ಲೈನ್ ಕೋಚಿಂಗ್ ಜಾಯ್ನ್ ಆದೆ, ಆನ್ಲೈನ್ ಅಲ್ಲಿ ವಿಡಿಯೋ ನೋಡಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನೀವು ಕರೆಕ್ಟ್ ಆಗಿ ಬುಕ್ಕಿಗೆ ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಆದಷ್ಟು ಬುಕ್ಕಿನ ಜೊತೆ ನಿಮ್ಮ ಒಡನಾಟ ಹೆಚ್ಚಾಗಿರ್ಲಿ. ಜೊತೆಗೆ ಯಾವ ಸಿಲೆಬಸ್ ಏನೇನು ಓದ್ಕೋಬೇಕು ಅನ್ನೋದು ಕೂಡ ಇಷ್ಟರಲ್ಲೇ ಈ ವೀಕ್ ಅಲ್ಲೇ ಬಿಡುಗಡೆ ಮಾಡ್ತಾರೆ. ಆ ಒಂದು ಸಿಲೆಬಸ್ ಗಳ ಆಧಾರದ ಮೇಲೆ ನೀವು ಆದಷ್ಟು ಹೆಚ್ಚು ಸ್ಟಡಿ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಪೊಲೀಸ್ ಎಕ್ಸಾಮು ಕಾಲ್ ಮಾಡಿ ಇನ್ನು 2 ಮಂತ್ಸ್ ಆಗಿದೆ, ಆಲ್ರೆಡಿ ಎಕ್ಸಾಮ್ ಇದೆ ಆಗಸ್ಟ್ 2ಗೆ. ಸೊ ಇದೆಲ್ಲ ನೋಡ್ತಾ ಹೇಳಿದ್ರೆ ಆದಷ್ಟು ಬೇಗನೆ ನೇಮಕಾತಿಗಳು ಪ್ರಾರಂಭವಾಗಿ, ಎಕ್ಸಾಮ್ಗಳು ಕೂಡ ಇಮಿಡಿಯೇಟ್ ಆಗಿ ಪ್ರಾರಂಭವಾಗಿ ಒಂದು ವ್ಯಾಲ್ಯೂಯೇಷನ್ ಮುಖ್ಯವಾಗಿ ವ್ಯಾಲ್ಯೂಯೇಷನ್ ಕೂಡ ಆದಷ್ಟು ಬೇಗನೆ ಮಾಡಿ ನೋಟಿಫಿಕೇಶನ್ ಮುಗಿಸಿ ಶಿಕ್ಷಕರನ್ನ ಶಾಲೆಗೆ ಕರೆದುಕೊಳ್ಳುವಂತಹ ಕೆಲಸ ತುಂಬಾ ಬೇಗ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆದಷ್ಟು ನೀವು ಹೆಚ್ಚಾಗಿ ಪುಸ್ತಕದ ಜೊತೆ ಒಡನಾಟವನ್ನು ಇಟ್ಕೊಳ್ಳಿ, ಆದಷ್ಟು ಹೆಚ್ಚಾಗಿ ಓದ್ತಾ ಇರಿ, ರಿವಿಷನ್ ಮಾಡಿ, ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನ ಹೆಚ್ಚಾಗಿ ಓದಿ, ಕಷ್ಟ ಆಗುವಂತಹ ವಿಚಾರಗಳನ್ನ ಹೆಚ್ಚಾಗಿ ಓದ್ತಾ ನೀವು ಶಿಕ್ಷಕರ ಒಂದು ನೇಮಕಾತಿಗೆ, ಶಿಕ್ಷಕರ ಪರೀಕ್ಷೆಗೆ ನಿಮ್ಮ ತಯಾರಿಯನ್ನ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಇದೇ ತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.